ಹಾಯ್ ಆಲ್ ಎಲ್ರಿಗೂ ಹ್ಯಾಪಿ ಗೌರಿ ಗಣೇಶ ಅಂತ ಹೇಳ್ತಾ ನಮ್ಮ ಮನೆಯಲ್ಲಿ ಯಾವ ರೀತಿ ಕಡುಬು ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಸೊ ಮೊದಲಿಗೆ ನಮ್ಮಮ್ಮ ಬಿಸಿನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿ ಹಾಕಿದ್ಲು. ಸೊ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಕಡುಬನ್ನ ಮಾಡ್ತಾ ಇರ್ತೀರಾ. ನಮ್ಮ ಮನೇಲಿ ನೋಡಿ ಆ್ಯಕ್ಚುಲಿ ನಮ್ಮಮ್ಮ ನೋಡಿ ಈ ಥರನೇ ಕಡುಬು ಮಾಡೋದು. ನನಗೆ ಈ ಥರ ಮಾಡೋದೇ ತುಂಬ ಇಷ್ಟ ಆಗುತ್ತೆ. ನಾದ್ಬಿಟ್ಟು ಮಾಡ್ತಾರಂತೆ ಕಡುಬನ್ನ, ಆ ಥರ ಮಾಡಲ್ಲ ನಮ್ಮಮ್ಮ, ಈ ಥರ ಮಾಡ್ತಾರೆ. ಸೊ ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿ ಕಡುಬು ಮಾಡ್ತೀರಾ ಕಮೆಂಟ್ ಮಾಡಿ. ನಂತರ ಇಲ್ಲಿ ಕಡುಬು ಒಳಗಡೆ ತುಂಬೋದಕ್ಕೆ ನಮ್ಮಮ್ಮ ಸ್ವಲ್ಪ ಹುರ್ಗಡ್ಲೆ ಮತ್ತು ಏಲಕ್ಕಿ, ಬೆಲ್ಲ, ಬಿಳಿ ಎಳ್ಳು ಮತ್ತು ಗಸಗಸೆನ ಹುರ್ಕೊಂಡು ಎಲ್ಲನೂ ಮಿಕ್ಸಿ ಮಾಡ್ಕೊಂಡಿದ್ದಾರೆ ನೋಡಿ. ಆಮೇಲೆ ಇದನ್ನು ಈ ಥರ ನಾದ್ಕೊಂಡು ನಮ್ಮಮ್ಮ ಕೈನಲ್ಲೇ ರೌಂಡ್ ಶೇಪ್ ಬರೋ ಥರ ಮಾಡಿದ್ದಾರೆ. ನಂತರ ಆ ಹೂರ್ಣನ ಅದರೊಳಗಡೆ ತುಂಬಿಟ್ಟು ಈ ಥರ ಕಡುಬು ಶೇಪಲ್ಲಿ ಕಡುಬು ಮಾಡಿಟ್ರು. ಆಮೇಲೆ ನೋಡಿ ಸ್ವಲ್ಪ ಈ ಇಡ್ಲಿ ಪಾತ್ರೆ ಇರುತ್ತಲ್ವ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕುದ್ನಂತ ನಾವು ಯಾವ ಥರ ಇಡ್ಲಿನ ಸ್ಟೀಮ್ ಮಾಡ್ತೀವಿ ಅದೇ ಥರನೇ 10 to 15 ಮಿನಿಟ್ಸ್ ಸ್ಟೀಮ್ ಮಾಡಿದ್ರೆ ಸೊ ಬಿಸಿ ಬಿಸಿಯಾದ ಗಣೇಶ ಹಬ್ಬಕ್ಕೆ ರುಚಿಯಾಗಿರೋ ಕಡುಬು ರೆಡಿ ಆಯಿತು. ಸೊ ಯಾರ್ಯಾರಿಗೆ ಕಡುಬು ಇಷ್ಟ ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ನನಗೆ ಖಾರದ ಕಡುಬು ಕೂಡ ಇಷ್ಟ ಅಂಥೇಳಿ ನಮ್ಮಮ್ಮ ಸ್ವಲ್ಪ ಖಾರದ ಕಡುಬು ಮತ್ತು ಸಿಹಿ ಕಡುಬು ಎರಡೂ ಮಾಡಿಕೊಟ್ಟಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್.